ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲೆಯ ಶಹಬಾದ್ಗೆ ಪುತ್ತಿಲನ ಈಗ ಗಡಿಪಾರು ಮಾಡಿದ್ದಾರೆ. ಪುತ್ತೂರು ಉಪವಿಭಾಗಾಧಿಕಾರಿಯಿಂದ ನೋಟಿಸ್ ಕೂಡ ಸಿಕ್ಕಿದೆ. ಪೊಲೀಸ್ ಕಾಯ್ದೆ ಕಲಂ 55ರಂತೆ ಅರುಣ್ ಪುತ್ತಿಲನ ಈಗ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ನಿರ್ದಿಷ್ಟ ಜಿಲ್ಲೆಗೆ ಗಡಿಪಾರು ಮಾಡಿರುವುದಕ್ಕೆ ಬಿಜೆಪಿ ಈಗ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲನ ಈಗ ಗಡಿಪಾರು ಮಾಡಿ ಅವ್ರನ್ನ ಮತ್ತೊಂದು ಜಿಲ್ಲೆಗೆ ಕಳಿಸಲಾಗಿದೆ. ಅದು ಕಲಬುರಗಿ ಜಿಲ್ಲೆಯ ಶಹಬಾದ್ಗೆ ಪುತ್ತಿಲನ ಗಡಿಪಾರು ಮಾಡಲಾಗಿದೆ. ಇದರಲ್ಲಿ ಈಗ ಬಿಜೆಪಿ ತಕರಾರು ತೆಗೆದಿದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ನಾಯಕರನ್ನು ಮುಖಂಡರುಗಳನ್ನು ಈ ರೀತಿಯಾಗಿ ಗಡಿಪಾರು ಮಾಡ್ತಾ ಇದೆ, ಅವ್ರ ಮೇಲೆ ವಿನಾಕಾರಣ FIRಗಳನ್ನು ದಾಖಲು ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಬಿಜೆಪಿ ಕೂಡ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳನ್ನ ಮಟ್ಟ ಹಾಕೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಬೇರೆ ರಚನೆ ಮಾಡ್ತಾ ಇದ್ದಾರೆ ಇವರು. ಅಷ್ಟೇ ಅಲ್ಲದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ FIR ದಾಖಲಿಸಿದ್ದಾರೆ. ಅರುಣ್ ಪುತ್ತಿಲ ಅವರನ್ನ ಗಡಿಪಾರು ಮಾಡಿದ್ದಾರೆ ಅಂಥೇಳಿ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಆಗಲೇ 2 ವರ್ಷ ಆಗೋಗಿದೆ. ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ. ಆಂಟಿ ಹಿಂದೂ ಪೊಲೀಸ್ ಫೋರ್ಸ್, ಅದು ಹಿಂದೂಗಳನ್ನ ಬಗ್ಬಡಿ ಅಂತದ್ದಷ್ಟೇ. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು, ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು, ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡಕ್ಕೆ ಹೊರಟ್ರೆ ಇದು ಇನ್ನೂ ಇಲ್ಲಿಗೇನಿಲ್ಲಲ್ಲ, ಇನ್ನು ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಚಿತಾವಣೆಯೇ ಕಾರಣ ಆಗ್ತದೆ. ಅದರಿಂದ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ. ಯಾಕೆ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಈ ಫೋರ್ಸ್ ಯಾಕೆ ಮಾಡಲಿಲ್ಲ ಇವರು? ಆಯಿತು, ನಾನು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವೆಲ್ಲರನ್ನ ಸಮಾನವಾಗಿ ನೋಡ್ತೀರಿ, ಹಾಗಾದರೆ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ, ಯಾಕೆ ಈ ಥರ ಟಾಸ್ಕ್ ಫೋರ್ಸ್ ಮಾಡಲಿಲ್ಲ? ಯಾರೋ 4 ಜನ ಮುಸಲ್ಮಾನರು ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ಗೆ ಅಂದರೆ ಒಂದು ಟಾಸ್ಕ್ ಫೋರ್ಸ್, ಇನ್ಯಾವುದೋ ಸಂದರ್ಭದಲ್ಲಿ 4 ಜನ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅವ್ರ ಬಡ್ಜೆಟನ್ನೇ ಬರೆದು ಕೊಟ್ಬಿಡ್ತೀರಾ ನೀವು.